ವಸತಿ ಶಾಲೆಯಲ್ಲಿ ನರಕ ಯಾತನೆ, ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಸರ್ಕಾರದ ಕ್ರೂರ ಆಟ. ಎಸ್ಎಫ್ಐ ಭುಗಿಲೆದ್ದ ಆಕ್ರೋಶ. ಹಾಯ್ ಹೆಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ನಡೆಯುತ್ತಿರುವುದು ಶಿಕ್ಷಣವಲ್ಲ, ಸರ್ಕಾರಿ ಆಶ್ರಯದಲ್ಲಿ ನಡೆಯುತ್ತಿರುವ ಅಮಾನುಷ ಯಾತನೆ. ಭಾರತ ವಿದ್ಯಾರ್ಥಿ ಫೆಡರೇಷನ್ ನಿಯೋಗವು ಶುಕ್ರವಾರ ದಿನಾಂಕ 16/1/2026 ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸರ್ಕಾರದ ಮುಖವಾಡ ಕಿತ್ತುಬಿದ್ದಿದೆ. ಇದು ಶಾಲೆಯೇ ಅಲ್ಲ, ಅಪಾಯದ ಗುಹೆ. ತರಗತಿ ಇಲ್ಲ, ಶೌಚಾಲಯಕ್ಕೆ ಬಾಗಿಲಿಲ್ಲ. ವಸತಿ ನಿಲಯವು ಸ್ವಂತ ಕಟ್ಟಡವಿಲ್ಲದೆ ಸಂಪೂರ್ಣವಾಗಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಮಕ್ಕಳಿಗೆ ಅಗತ್ಯವಿರುವ ಕನಿಷ್ಠ ಮೂಲಭೂತ ಸೌಲಭ್ಯವನ್ನು ಒದಗಿಸದೆ ಅವರನ್ನು ಪಾಳು ಬಿದ್ದ ಗೋಡೌನ್ಗಳಲ್ಲಿ ಪಾಠಕ್ಕೆ ಕೂಡಿ ಹಾಕಲಾಗಿದೆ. ಇದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯವಲ್ಲ, ಮಕ್ಕಳ ಜೀವದೊಂದಿಗೆ ನಡೆಯುತ್ತಿರುವ ಕ್ರೂರ ಆಟ. ಶಾಲಾ ಆವರಣದಲ್ಲಿ ಹಾವು ಚೇಳುಗಳ ಕಾಟ, ಸುತ್ತಮುತ್ತ ನಿಂತಿರುವ ಕೊಳಚೆ ನೀರು, ಗಲೀಜು ವಾತಾವರಣ. ಇದು ಶಾಲೆಯೇ ಅಥವಾ ಮರಣ ಕೂಪವೇ ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಶುದ್ಧ ಕುಡಿಯುವ ನೀರೇ ಇಲ್ಲ, ಬಾಗಿಲುಗಳೇ ಇಲ್ಲದ ಶೌಚಾಲಯಗಳು, ಮುಟ್ಟಿದರೆ ಕರೆಂಟ್ ಹೊಡೆಯುವಂತಹ ಫ್ಯಾನ್ ಮತ್ತು ಲೈಟ್ಗಳು. ಒಂದು ಕ್ಷಣದ ಅಜಾಗರೂಕತೆಯೇ ವಿದ್ಯಾರ್ಥಿಗಳ ಜೀವಕ್ಕೆ ಅಂತ್ಯ ತರಬಲ್ಲ ಪರಿಸ್ಥಿತಿ. ಆಹಾರದಲ್ಲೂ ವಿಷ, ಹುಳು ಕಲ್ಲು ಮಿಶ್ರಿತ ಊಟ. ವಸತಿ ನಿಲಯದಲ್ಲಿ ನೀಡಲಾಗುತ್ತಿರುವ ಆಹಾರದಲ್ಲಿ ಹುಳುಗಳು ಮತ್ತು ಕಲ್ಲುಗಳು ಪತ್ತೆಯಾಗಿದ್ದು, ಇದು ಮಕ್ಕಳ ಆರೋಗ್ಯಕ್ಕೆ ನೇರವಾಗಿ ಅಪಾಯವಾಗಿದೆ. ಶಿಕ್ಷಣದ ನೆಪದಲ್ಲಿ ಮಕ್ಕಳನ್ನು ಇಲ್ಲಿ ನರಕಯಾತನೆಗೆ ದೂಡಲಾಗಿದೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡುವ ಸರ್ಕಾರಕ್ಕೆ ದೇಶದ ಭವಿಷ್ಯವಾದ ದಲಿತ ಬಡ ಮಕ್ಕಳಿಗೆ ಕುಡಿಯುವ ನೀರು, ಸುರಕ್ಷಿತ ಕಟ್ಟಡ ಒದಗಿಸಲು ಆಗುತ್ತಿಲ್ಲ. ಇದು ಯಾವ ಸರ್ಕಾರ, ಯಾರಿಗಾಗಿ ಆಡಳಿತ ಎಂದು ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚೆಲ್ಲಾರಿ ಆಕ್ರೋಶ ನುಡಿಗಳನ್ನು ಪ್ರಶ್ನಿಸಿದರು. ಈ ದುರಸ್ತಿಗೆ ಸಂಪೂರ್ಣವಾಗಿ ಸಮಾಜ ಕಲ್ಯಾಣ ಇಲಾಖೆ ಹೊಣೆ ಎಂದು ಅವರು ಸ್ಪಷ್ಟವಾಗಿ ಆರೋಪಿಸಿದರು. ನಾವು ಎಸ್ಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚೆಲ್ಲಾರಿ ಅಂತ. ಇವತ್ತು ನಾವಿಲ್ಲಿ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಂದಿದ್ದೀವಿ. ಇವತ್ತು ನೋಡ್ಬೋದು, ಮಾನ್ಯ ಶಿವರಾಜ್ ತಂಗಡಗಿ ಸಾಹೇಬ್ರವರ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀರಾಮನಗರದಲ್ಲಿ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆ ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ಇವತ್ತು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಬೆಂಚ್ಗಳಿಗೆ, ಇವತ್ತು ಬರೀತಕ್ಕಂಥ ಬೆಂಚ್ಗಳ ಯಾವ ಥರ ವ್ಯವಸ್ಥೆ ಇದೆ, ವಿದ್ಯಾರ್ಥಿಗಳ ಪಾಠ ಕೇಳ್ತಕ್ಕಂಥದ್ದು ಯಾವ ಥರ ಇದೆ. ಇವತ್ತು ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಇವತ್ತು MLA ಇರ್ಬೋದು, ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆಯಿಂದ ನೋಡಿ ಇವತ್ತು ವಿದ್ಯಾರ್ಥಿಗಳ ಎಲ್ಲ ಭಾಗದಲ್ಲೂ ಕೂಡ ಮಳೆ ಸೋರ್ತಾ ಇದೆ. ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಕೂಡ ಒಂದು ಹೊಸ ಕಟ್ಟಡ ಕಟ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲಿ ಕಟ್ತಕ್ಕಂಥ ಕಟ್ಟಡದ ಗ್ಲಾಸ್ಗಳನ್ನು ಕೂಡ ಇವತ್ತು ಹೊಡೆದಾಕಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗಳಲ್ಲಿ ಅಥವಾ ರೆಸಿಡೆನ್ಷಿಯಲ್ ವಸತಿ ನಿಲಯದಲ್ಲಿ ಇವತ್ತು ಹಾವುಗಳು ಚೋಳುಗಳು ಬರ್ತಕ್ಕಂಥದ್ದನ್ನು ಇವತ್ತು ನಾವು ವಿದ್ಯಾರ್ಥಿಗಳ ಗಮನ ಕಡೆಯಿಂದ ಗಮನಿಸಿದ್ದೀವಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಸುಮಾರು ಸರಿ ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಯಾವುದೇ ರೀತಿ ಇವತ್ತು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸದೇ ಇರತಕ್ಕಂಥದ್ದು ಇವತ್ತು ತಮಗೆ ಇವತ್ತು ಈ ಒಂದು ಅಹಿತಕರ ವ್ಯವಸ್ಥೆಯಲ್ಲಿ ಈ ಒಂದು ಗೋಡನ್ ರೀತಿಗಿಂತಲೂ ಕೂಡ ಒಂದು ಕಸದ ತೊಟ್ಟಿಯಲ್ಲಿರ್ತಕ್ಕಂಥ ಒಂದು ಬೀಳ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಗೋಡನಿಂದ ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇವತ್ತು ನೋಡ್ಬೋದು, ಇಲ್ಲಿ ಸುಮಾರು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸ್ಪೆಷಾಲಿಟಿಗಳನ್ನು ನೋಡಿದ್ರೆ ಇಲ್ಲಿ ಇವತ್ತು ಒಂದು ದನದ ಕೊಠಡಿಯನ್ನು ಕೂಡ ಕಟ್ಟಲಿಕ್ಕೆ ಯೋಗ್ಯವಾಗಿ ಇರದೇ ಇರತಕ್ಕಂಥ ಒಂದು ಗೋಡನ್ನಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಳೆ ಬಂದರೆ ಮಳೆ ನೀರು ಒಳಗಡೆ ಬರ್ತಕ್ಕಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇವತ್ತು ಈ ನಮ್ಮ ಕ್ಷೇತ್ರದ, ಈ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಧುಗಳೇ, ಇಲ್ಲಿರ್ತಕ್ಕಂತಹ ಶಾಸಕರಿರ್ಬೋದು, ಸಚಿವರಿರ್ಬೋದು, ನೀವೇನಿವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೂತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಗಂಭೀರವಾಗಿ ಖಂಡಿಸ್ತಾ ಇದೆ ನಿಮ್ಮನ್ನು. ಇವತ್ತು ನೀವು ನೋಡ್ಬೋದು, ಇವತ್ತು ಯಾವ ಥರ ಆಗಿದೆ ವ್ಯವಸ್ಥೆ. ಮಾನ್ಯ ಸಚಿವರೇ, ನೀವು ಇವತ್ತು ನಿಮ್ಮ ಶಾಲೆ ಅಂತಂದರೆ ನಿಮ್ಮ ಕ್ಷೇತ್ರದ ಶಾಲೆಯಲ್ಲಿ ಇವತ್ತು ಯಾವ ಥರ ವ್ಯವಸ್ಥೆ ಇದೆ, ನೀವು ದೊಡ್ಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಈಗ ಕಟ್ಟಡ ಕಟ್ಟಲಿಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಆಲ್ರೆಡಿ ಕೂಡ ಒಂದು ಕಟ್ಟಡ ನಿರ್ಮಾಣವಾಗಿದೆ. ಒಂದಿಷ್ಟು ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಿ ಇನ್ನೊಂದಿಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗಲ್ಲಿ ಉಳ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಇವತ್ತು ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಭೀರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಏನಂತಂದರೆ ಇವತ್ತು ಅಲ್ಲಿ ಕಟ್ಟಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ನೂತನ ವಸತಿ ಕಟ್ಟಡದಲ್ಲಿ ಇವತ್ತು ಹಾಕಿರ್ತಕ್ಕಂಥ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ.
ಕಾಂಪೌಂಡ್ ಕೂಡ ಅರ್ಧಕ್ಕಾಗಿದೆ. ಇವತ್ತು ಪುಂಡರ ಕೈಗೆ ಇವತ್ತು ವಸತಿ ನಿಲಯ ಸೇರ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ದುರ್ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳ್ತಕ್ಕಂಥ ಒಂದು ದುರ್ಪರಿಣಾಮ ನಿರ್ಮಾಣವಾಗಿದೆ. ಎಷ್ಟನೇ ಕ್ಲಾಸಪ್ಪ? 9th. ಯಾವ ಸ್ಕೂಲ್ ನಿಮ್ಮದು? ಯಾವುದು? ಶ್ರೀರಾಮ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? 4 ವರ್ಷ. ಸಮಸ್ಯೆಗಳೇನಿದಾವೆ ನಿಮ್ಮವು? ನಮಗೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ಬಿಲ್ಡಿಂಗ್ ಆಗಿಲ್ಲ ಇನ್ನು. ನಮ್ಮ ಸ್ಕೂಲಲ್ಲಿ ನಾವು ಇಲ್ಲಿ ಗೋಡೌನಲ್ಲಿದ್ದೀವಿ, ಬಾಡಿಗೆ ಗೋಡೌನ್. ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ ಇಲ್ಲಿ. ಮಳೆ ಬಂದಾಗ ಇಲ್ಲೆಲ್ಲ ಸೋರ್ತ ಮತ್ತು ಹಾವು ಚೇಳುಗಳೆಲ್ಲ ಹಾಸ್ಟೆಲ್ ಒಳಗೆ ಬಂದಿದ್ದು. ಸಚಿವರೇ, ನಿಮಗೆ ಮಾನ ಮರ್ಯಾದೆ ಇದೆಯೇ? ಸಚಿವ ಶಿವರಾಜ್ ತಂಗಡಿ ಅವರನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಎಫ್ಐ ಮುಖಂಡರು. ಓಟುಗಳಿಗೆ ಭಾಗ್ಯಗಳನ್ನು ತಂದಿರುವ ನಿಮ್ಮ ಸರ್ಕಾರಕ್ಕೆ ಒಂದು ಧಿಕ್ಕಾರ. ಇಷ್ಟು ಅನ್ಯಾಯ ನಡೀತಾ ಇದ್ರೂ ಮೌನವಾಗಿದ್ರೆ ನಿಮಗೆ ಜನಪ್ರತಿನಿಧಿ ಎಂದು ಕರೆಯುವ ಅರ್ಹತೆ ಇಲ್ಲ. ಮಾನ ಮರ್ಯಾದೆ ಇದ್ದರೆ ಕೂಡಲೇ ಈ ಮಕ್ಕಳನ್ನು ಸುರಕ್ಷಿತ ಉತ್ತಮ ಕಟ್ಟಡಕ್ಕೆ ಸ್ಥಳಾಂತರಿಸಿ ಎಂದು ಗುಡುಗಿದ್ರು. ಎಸ್ಎಫ್ಐ ಎಚ್ಚರಿಕೆ ಇನ್ನೂ ಮೌನವಿಲ್ಲ. ಎಸ್ಎಫ್ಐ ನಿಯೋಗವು ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ನೀಡಿದ್ದು, ತಕ್ಷಣವೇ ಶಾಶ್ವತ ಸ್ವಂತ ಕಟ್ಟಡ, ಅಪಾಯ ರಹಿತ ವಿದ್ಯುತ್ ವ್ಯವಸ್ಥೆ, ಸ್ವಚ್ಛ ಸುರಕ್ಷಿತ ಶೌಚಾಲಯ, ಗುಣಮಟ್ಟದ ಆರೋಗ್ಯಕರ ಆಹಾರ ಒದಗಿಸದಿದ್ರೆ ರಾಜ್ಯವ್ಯಾಪಿ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಸಚಿವ ಕ್ಷೇತ್ರದಲ್ಲಿ ವಸತಿ ಶಾಲೆಯ ಸ್ಥಿತಿ ಇಂತಾಗಿರುವುದು ಆಡಳಿತದ ಮುಖಕ್ಕೆ ಬಿದ್ದ ಚಪ್ಪಲಿ ಸಮಾನ. ಇಲ್ಲಿನ ಸ್ಥಿತಿಯೇ ಹೀಗಿದ್ದರೆ ಉಳಿದ ವಸತಿ ಶಾಲೆಗಳ ಸ್ಥಿತಿ ಹೇಗಿರಬಹುದು? ಇದು ಕೇವಲ ಆಡಳಿತ ವೈಫಲ್ಯವಲ್ಲ, ಸರ್ಕಾರದ ನೇರ ನಿರ್ಲಕ್ಷ್ಯ ಮತ್ತು ಅಪರಾಧ ಎಂದು ತಾಲೂಕು ಅಧ್ಯಕ್ಷ ನಾಗರಾಜು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಶರೀಫ್ ಎಂ, ಸಹ ಕಾರ್ಯದರ್ಶಿ ದರ್ಶನ್ ಮತ್ತು ವಸತಿ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೋಡ್ತಾ ಇರಿ, ಅನ್ಯಾಯದ ವಿರುದ್ಧ ಧ್ವನಿಯಾಗುವ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರದಿ ಬಾಲಾಜಿ ಗಂಗಾವತಿ.